ಮೊನ್ನೆ ಡಿ ಕೆ ಶಿವಕುಮಾರ್ ಬಂದಿದ್ರು ಸ್ಟುಡಿಯೋಗೆ ಅವ್ರು ಅದು ಬೇರೆ. ದೇವೇಗೌಡರು ಸೊಸೆನೇ ಸೋಲ್ಸಿದ್ದೀವಿ, ಅಳಿಯನ್ ಸೋಲ್ಸೋದೇ ಅಂತ ದೊಡ್ಡ. 13ರಲ್ಲಿ ಇದ್ದಂಥದ್ದು ಘಟನೆ ಬೇರೆ. 14ರಲ್ಲಿ ಅವತ್ತು ನಮ್ಮ ಪಕ್ಷದಿಂದ ಒಬ್ಬ ಕ್ಯಾಂಡಿಡೇಟ್ ಏನು ಹಾಕೋದು, ಅವ್ರು ಕೊನೆ ದಿವಸ ಬೂತ್ ಖರ್ಚಿಗೂ ದುಡ್ಡು ಕೊಡೋಕ್ಕಾಗಲಿಲ್ಲ ನಮ್ಮ ಕ್ಯಾಂಡಿಡೇಟ್ಗೆ. ಆದರೂ 3.5 ಲಕ್ಷ ಓಟ್ ಕೊಟ್ರಲ್ಲಿ ನಮಗೆ ಆಗಲೂ. ಬಿ ಜೆ ಪಿನೂ ಆಲ್ಮೋಸ್ಟ್ 3.4 ಲಕ್ಷ ತೊಗೊಂಡು. ಎರಡು ಕಂಬೈಂಡ್ ಆದರೆ 2014ರಲ್ಲೂ ಡಿ ಕೆ ಸುರೇಶ್ ಗೆಲ್ತಿರಲಿಲ್ಲ. ಇನ್ನು 19ಕ್ಕೆ ಬಂದಾಗ ನಮ್ಮ ಪಾರ್ಟಿ ಲೀಡರ್ಗಳು ಪ್ರಾಮಾಣಿಕವಾಗಿ ಮಾಡಿದ್ರು ನನಗೋಸ್ಕರ. ನಾವು ಪ್ರಾಮಾಣಿಕವಾಗಿ ಮಾಡಿದ್ರಿಂದ ರಾಮನಗರದಲ್ಲಿ ಒಂದು 60,000 ಲೀಡ್ ಬಂತು, ಕನಕಪುರದಲ್ಲೂ 1,20,000 ಲೀಡ್ ಬಂತು ಆ್ಯಕ್ಚುಲಿ. ದೆನ್ ಮಾಗಡಿಲೂ ಲೀಡ್ ಬಂತು, ಚನ್ನಪಟ್ಟಣದಲ್ಲೂ ಲೀಡ್ ಬಂತು, ಇದರಲ್ಲೂ ಕುಣಿಗಲದಲ್ಲೂ ಲೀಡ್ ಬಂತು. ಈ 3 ಕ್ಷೇತ್ರದಲ್ಲಿ ಈಗೇನು ಮತ್ತು ಬಿ ಜೆ ಪಿ ಲೀಡ್ ತಗೊಂಡು ಅವರು ಕ್ಯಾಂಡಿಡೇಟು ಕ್ಯಾಂಪೇನೇ ಮಾಡಿದೆ 6,66,000 ತಗೊಂಡ ಬಿ ಜೆ ಪಿ 19ರಲ್ಲಿ. ನಾವು ಸ್ವಲ್ಪ ಇಲ್ಲಿ ನಮಗೆ ಮಂಡ್ಯದಲ್ಲಿ ಬೇರೆ ಕಡೆ ನಮಗೆ ಬ್ಯಾಕ್ ಸ್ಟ್ಯಾಪ್ ಆಯ್ತಲ್ಲ, ತುಮಕೂರು ಎಲ್ಲ, ಅದೇ ರೀತಿ ನಾವು ನಡ್ಕೊಂಡಿದ್ರೆ ಆ ಸೀಟು ಬರ್ತಿರಲಿಲ್ಲ ಕಾಂಗ್ರೆಸ್. ಇದು ಇರೋ ಫ್ಯಾಕ್ಟು. ಈಗ ಅವ್ರು ಹೇಳ್ತಾರಲ್ಲ, ಎಲ್ಲ ಸೋಲ್ಸಿದ್ವಿ, ದೇವೇಗೌಡರು ಸೊಸೆನೇ ಸೋಲ್ಸಿದ್ವಿ, ಹಳಿದ ಯಾವ ಲೆಕ್ಕ ಅಂತ ಏನು ಹೇಳ್ತಾರೆ, ಅದು ಅಷ್ಟು ಸುಲಭ ಇಲ್ಲ ಈ ಚುನಾವಣೆ. ಬಿ ಜೆ ಪಿ JDS ಹೊಂದಾಣಿಕೆ, ಮಂಜುನಾಥ್ ಅವ್ರದ್ದು ಇಂಡಿವಿಜುವಲಿ ಅವ್ರಿಗಿರ್ತಕ್ಕಂಥ ಒಂದು ಇಮೇಜು, ನರೇಂದ್ರ ಮೋದಿಯವ್ರ ಇನ್ಫ್ಲೂಯೆನ್ಸು, ಮತ್ತು ಈ ಎರಡು ಪಾರ್ಟಿಗಳ ಒಂದು ಒಟ್ಟಿಗೆ ಚುನಾವಣೆ ಎದುರಿಸ್ತಾ ಇರೋದು, ಅವರಿವತ್ತು ಬಹುಶಃ ತಲೆ ಕೆಡಿಸ್ಕೊಂಡಿರೋದು ಇದೆಯಲ್ಲ, ಅವ್ರ ಜೀವನದಲ್ಲಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಟೆನ್ಷನ್ ಆಗಿದ್ದಾರೆ ಅಂತೀರಾ? ಟೆನ್ಷನ್ ಅಂತೂ ಆಗಿದ್ದಾರೆ. ನೋಡಿ, ಶಿವಕುಮಾರ್ ಅವ್ರ ವೈಫು, ಅವ್ರ ಮಗಳು ಎಲ್ಲ ಹಿಡಿದುಬಿಟ್ಟಿದ್ದಾರೆ ಇವತ್ತು. ಪ್ರತಿಯೊಂದು ಮನೆ ಸುತ್ಕೊಂಡು ಕೂತಿದ್ದಾರೆ ಓಟ್ ತಗೊಳ್ಳೋದು. ಇದು ಇರ್ತಕ್ಕಂಥ ಫ್ಯಾಕ್ಟು. ಸಿಕ್ದವ್ರಿಗೆಲ್ಲ 10 ಓಟಿದೆ ಅಂದರೆ ಅವ್ರ ಮನೆಗೆ ಹೋಗಿ ಕಾಲು ಹಿಡ್ಕೊತಾರೆ, 5 ಲಕ್ಷ ಬೇಕಾದ್ರೆ ತಗೊಂಡ್ಬಿಡು ಅಂತ ಮನೆ ಮುಂದೆ ಇಡ್ತಾರೆ. ಇದು ನಡೀತಾ ಇದೆ. ಅದ್ರ ಜೊತೆಗೆ ಕುಕ್ಕರ್ ಕೊಡೋದು, ಓವನ್ ಕೊಡೋದು, ಅದೇನು ನಿರಂತರವಾಗಿ ನಡೀತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.